ಹಾಯ್, ಎಲ್ಲರಿಗೂ ನಮಸ್ಕಾರ. ರಂಗಾಟ ರಂಗೋಲಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಬಿಡ್ತಾ ಇರೋ ರಂಗೋಲಿ ಬಂದು 13ರಿಂದ 7 ಚುಕ್ಕಿದು. ಇದು ತುಂಬಾ ಸುಲಭವಾದ ರಂಗೋಲಿ ಮತ್ತು ಹಬ್ಬದ ದಿನಗಳಲ್ಲೂ ಬಿಡ್ಬೋದು. ಈ ಕಲಿತಾ ಇರೋರಿಗೂ ಕೂಡ ತುಂಬ ಸುಲಭವಾಗಿರೋ ರಂಗೋಲಿ. ಇವತ್ತು ಈ ರಂಗೋಲಿ ಬಿಡ್ತಾ ಒಂದು ಸ್ಟೋರಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಈ ಕಥೆನ ದೇವಸ್ಥಾನದಲ್ಲಿ ಕೇಳಿದ್ದೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ ಈ ಸ್ಟೋರಿ. ಏನಪ್ಪ ಅಂತ ಅಂದರೆ 3 ಜನ ಸ್ನೇಹಿತರು ಇರ್ತಾರಂತೆ. ಜ್ಞಾನ, ಧನ ಮತ್ತು ವಿಶ್ವಾಸ ಅಂತ. ಜ್ಞಾನ, ಧನ, ವಿಶ್ವಾಸ. ಜ್ಞಾನ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಮೆಡಿಟೇಷನ್ನು. ಧನ ಅಂತ ಅಂದರೆ ದುಡ್ಡು. ವಿಶ್ವಾಸ ಅಂತ ಅಂದರೆ ನಂಬಿಕೆ. ಈ 3 ಜನನು ಒಬ್ರನ್ನೊಬ್ರು ಬಿಟ್ಟು ಇರ್ತಾ ಇರಲಿಲ್ಲ. ಆದರೆ ಒಂದ್ಸತಿ ಏನಾಯ್ತು ಅಂತ ಅಂದರೆ 3 ಜನನು ಬೇರೆ ಆಗೋ ಸಮಯ ಬಂದ್ಬಿಟ್ಟಿರುತ್ತೆ. ಆಗ 3 ಜನನು ಯೋಚನೆ ಮಾಡ್ತಿರ್ತಾರೆ, ನಾವು ತಿರ್ಗಾ ಸೇರೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಜ್ಞಾನ ಹೇಳ್ತಾನಂತೆ, ನಾನು ಮಠ ಮಂದಿರಗಳಲ್ಲಿ ಮತ್ತೆ ಸಾಧು ಸಂತರುಗಳ ಜೊತೆ ಇರ್ತೀನಿ ಅಂತ. ಧನ ಹೇಳ್ತಾನಂತೆ, ನಾನು ಅಗರ್ಭ ಶ್ರೀಮಂತರ ಜೊತೆ ಮತ್ತೆ ಸಾಕವ್ರ ಜೊತೆ ಇರ್ತೀನಿ ಅಂತ. ಇವ್ರ ಮಾತನ್ನ ಕೇಳ್ತಾ ಕಣ್ಣೀರಿಡ್ತಾ ವಿಶ್ವಾಸ ಹೇಳ್ತಾನಂತೆ, ನಾನು ಒಂದ್ಸತಿ ಹೋದ್ರೆ ಮತ್ತೆ ಬರೋದಿಲ್ಲ ಅಂತ ಹೇಳ್ತಾನಂತೆ. ಇದರಿಂದ ಏನು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ವಿಶ್ವಾಸ ಅಂದ್ರೆ ನಂಬಿಕೆ ಅಲ್ವಾ. ನಂಬಿಕೆ ಒಂದ್ಸತಿ ಯಾರ ಹತ್ರ ಇಟ್ಟಿರ್ತೀವಿ, ಯಾರು ನಮ್ಮ ಮೇಲೆ ಇಟ್ಟಿರ್ತಾರೋ ಅದನ್ನ ಒಂದ್ಸತಿ ಕಳ್ಕೊಂಡ್ರೆ ಅದು ಮತ್ತೆ ತಿರ್ಗಾ ಬರೋದಿಲ್ಲ. ಅದನ್ನ ಪಡಿಬೇಕಂದ್ರೆ ತುಂಬಾ ಕಷ್ಟ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ರಂಗೋಲಿ ನೋಡ್ತಿದ್ದೀರಾ, ದಯವಿಟ್ಟು ಈ ಕೂಡಲೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.